ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಹೋಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಕೆಂಗೇರಿ ಏಕಾತಾ ಸೈಟ್ನಲ್ಲಿ ಕಟ್ಟಿರೋ ಒಂದು 30x40 ಡ್ಯೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ ವೆಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನ ಫ್ರಂಟ್ ವಾಲ್ ಬಂದು ನಿಮಗೆ ಮಾರ್ಬಲ್ ಫಿನಿಶಿಂಗ್ ಟೈಲ್ ಹಾಗೆ ನ್ಯಾಚುರಲ್ ಸ್ಟೋನ್ನ ಕ್ಲಾಡಿಂಗ್ ಮಾಡಿರೋವಂಥದ್ದು. ಸೆಕೆಂಡ್ ಫ್ಲೋರ್ನಲ್ಲಿ ಮತ್ತೆ ನಿಮಗೆ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಹಾಗೆ ಪಂಡರ್ ಮ್ಯಾಕ್ಸ್ ಶೀಟ್ ಯೂಸ್ ಮಾಡಿರುವಂಥದ್ದು ಎಲಿವೇಷನ್ನಲ್ಲಿ. ಗ್ರೌಂಡ್ ಫ್ಲೋರ್ನಲ್ಲಿ ನಿಮಗೆ ಪಾರ್ಕಿಂಗ್ ಜೊತೆ ಒಂದು 1 BHK ಹೌಸ್ ಕೂಡ ಮಾಡಿರುವಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಪೂರ್ತಿ ನಿಮಗೆ ಫುಲ್ ಸೈಜ್ MS ಶೀಟ್, MS ಟ್ಯೂಬ್ಸ್ ಹಾಗೆ ಪಂಡರ್ ಮ್ಯಾಕ್ಸ್ ಶೀಟ್ ಯೂಸ್ ಮಾಡಿರೋಂಥ ಫುಲ್ ಸೈಜ್ ಗೇಟ್ ಸಿಗುತ್ತೆ. ಇಲ್ಲಿ ನಿಮಗೆ ಒಂದು ಸಿಂಗಲ್ ಓಪನಿಂಗ್ ಟೈಪ್ ಮಾಡಿ, ಬಾಕಿ ಎಲ್ಲ ನಿಮಗೆ ಗೇಟ್ ಬಂದು ಸ್ಲೈಡಿಂಗ್ ಮಾಡಿರುವಂಥದ್ದು. ಈ ಕಡೆ ಈ ವಾಲ್ಗೆ ಸ್ಲೈಡಿಂಗ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಮೇಲ್ಗಡೆ ಸ್ಲೈಡಿಂಗ್ ಟ್ರ್ಯಾಕ್ ಮೇಲೆ ನಿಮಗೆ ಲಾಫ್ಟ್ ಕೂಡ ಕೊಟ್ಟಿರುವಂಥದ್ದು ಇಲ್ಲಿ ಸ್ಟೋರೇಜಸ್ಗೆ. ಪಾರ್ಕಿಂಗ್ನ ಫ್ಲೋರಿಂಗ್ ಬಗ್ಗೆ ಹೇಳೋದಾದರೆ, ಫ್ಲೋರಿಂಗ್ನಲ್ಲಿ ಬಂದು ಆ್ಯಂಟಿ ಸ್ಕಿಡ್ ಲೆದರ್ ಫಿನಿಶ್ ಗ್ರನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ನಲ್ಲಿ. ಇಲ್ಲಿ ನಿಮಗೆ ವಾಷಿಂಗ್ ಪರ್ಪಸ್ಗೆ ಟ್ಯಾಪ್ ಕೂಡ ಕೊಟ್ಟಿರುವಂಥದ್ದು ನೋಡ್ಬೋದು. ಹಾಗೆ ನಿಮಗೆ ಈ ಒಂದು ಬಿಲ್ಡಿಂಗ್ನಲ್ಲಿ ಲಿಫ್ಟ್ ಫೆಸಿಲಿಟಿ ಕೂಡ ಮಾಡಿರುವಂಥದ್ದು, ಲಿಫ್ಟ್ ಪ್ರಾವಿಷನ್ ಮಾಡಿರುವಂಥದ್ದು. ಗ್ರೌಂಡ್ ಫ್ಲೋರ್ನಿಂದ ಟಾಪ್ ಫ್ಲೋರ್ವರೆಗೂ ನಿಮಗೆ ಲಿಫ್ಟ್ ಪ್ರಾವಿಷನ್ ಮಾಡಿರುವಂಥದ್ದು. ಲಿಫ್ಟ್ನ ಫ್ರಂಟ್ ವಾಲ್ ಬಂದು ನಿಮಗೆ ಮಾರ್ಬಲ್, ಇಟಾಲಿಯನ್ ಮಾರ್ಬಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಕಾವೇರಿ ವಾಟರ್ ಕನೆಕ್ಷನ್ಗೆ ಮೀಟರ್ ಹಾಕೋದಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು. ಈ ಒಂದು ಬಿಲ್ಡಿಂಗಲ್ಲಿ ನಿಮಗೆ ಸಂಪ್, ಬೋರ್ವೆಲ್ ಎರಡೂ ಸಿಗೋವಂಥದ್ದು. ಹಾಗೆ ಗ್ರೌಂಡ್ ಫ್ಲೋರ್ನಲ್ಲಿ ಪಾರ್ಕಿಂಗ್ ಜೊತೆ ನಿಮಗೆ 1 BHK ಹೌಸ್ ಕೂಡ ಸಿಗುತ್ತೆ. ಈ ಒಂದು ಪಾರ್ಕಿಂಗಲ್ಲಿ ನೀವು 2 ರಿಂದ 3 ಕಾರ್ ಹಾಗೆ 2 ವೀಲರ್ಸ್ನ ಪಾರ್ಕ್ ಮಾಡುವಷ್ಟು ಸ್ಪೇಸ್ ಸಿಗ್ಬೋದು. ಈ ಕಡೆ ಬಂದರೆ ನಮಗೆ ಇಲ್ಲಿ ನಾರ್ತ್ ಫೇಸಿಂಗ್ ಡೋರ್ ಕೊಟ್ಟು ನಿಮಗೆ ಒಂದು 1 BHK ಹೌಸ್ ಮಾಡಿರುವಂಥದ್ದು ಇಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ನೋಡ್ಬೋದು. ಇದು ಬಂದು ನಿಮಗೆ ಗ್ರೌಂಡ್ ಫ್ಲೋರ್ನಲ್ಲಿ 1 BHK ಹೌಸ್ ಬರೋವಂಥದ್ದು. ಲಿವಿಂಗ್ ಏರಿಯಾ ಬರುತ್ತೆ. ಇಲ್ಲಿ ಬಂದು ಕಿಚನ್ ಬರುವಂಥದ್ದು. ಈ ಕಡೆ ನಿಮಗೆ ಬೆಡ್ರೂಮ್ ಕೊಟ್ಟಿದ್ದಾರೆ. ಬೆಡ್ರೂಮ್ನಲ್ಲೇ ನಿಮಗೆ ಅಟ್ಯಾಚ್ ವಾಶ್ರೂಮ್ ಕೂಡ ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ಬೋದು. ಇಲ್ಲಿ ಬಂದು ಅಟ್ಯಾಚ್ ವಾಶ್ರೂಮ್ ಕೊಟ್ಟಿರುವಂಥದ್ದು. ಇಲ್ಲಿ ಒಂದು 2 ಶಟರ್ ಟೀಕುಡ್ ವಿಂಡೋ ಕೊಟ್ಟಿದ್ದಾರೆ. 2 ಡೋರ್ನ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಕೊಟ್ಟಿರುವಂಥದ್ದು. ಲಿವಿಂಗ್ನಲ್ಲಿ ಕೂಡ ನಿಮಗೆ ಈ ಕಡೆ 2 ಶಟರ್ ಬರುತ್ತೆ, ಈ ಕಡೆ ಒಂದು 1 ಶಟರ್ ವಿಂಡೋ ಕೊಟ್ಟಿರುವಂಥದ್ದು. ಇಲ್ಲಿಂದ ಮತ್ತೆ ಹೊರಗೆ ಬಂದು ನಾವು ಇಲ್ಲಿ ಪಾರ್ಕಿಂಗ್ನಲ್ಲಿ ಕೊಟ್ಟಿರುವಂಥ ಈ ಸ್ಟೇರ್ ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಫಸ್ಟ್ ಫ್ಲೋರ್ನಿಂದ ಡ್ಯೂಪ್ಲೆಕ್ಸ್ ಮನೆಗೆ ಎಂಟ್ರೆನ್ಸ್ ಮೈನ್ ಡೋರ್ ಸಿಗೋವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಕೂಡ ನಿಮಗೆ ಸೇಮ್ ಲೆದರ್ ಫಿನಿಶ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ರೈಲಿಂಗಲ್ಲಿ ಬಂದು SS ಟ್ಯೂಬ್ ಹಾಗೆ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಫ್ರಂಟ್ ವಾಲ್ ಬಂದು ನಿಮಗೆ ಪೂರ್ತಿ ಇಟಾಲಿಯನ್ ಮಾರ್ಬಲ್ ಕ್ಲಾಡಿಂಗ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಮೇನ್ ಡೋರ್ನ ಫ್ರಂಟ್ ವಾಲ್ ಬಂದು ಇಟಾಲಿಯನ್ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲೂ ಕೂಡ ಮಾರ್ಬಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಈ ಕಡೆ ಒಂದು ಸೈಡ್ ನೋಡೋದಾದ್ರೆ ನೀವು ಫುಲ್ ನಿಮಗೆ ಗ್ರಿಲ್ಲಿಂದ ಕವರ್ ಮಾಡಿರುವಂಥದ್ದು, MS ಟ್ಯೂಬ್ಸ್ ಯೂಸ್ ಮಾಡಿ ಗ್ರಿಲ್ ಮಾಡಿರುವಂಥದ್ದು. ಮೈನ್ ಡೋರ್ ಆಪೋಸಿಟ್ನಲ್ಲಿ ನಿಮಗೆ CNC ಕಟಿಂಗ್ ಶೀಟ್ ಹಾಗೆ MS ಶೀಟ್ ಯೂಸ್ ಮಾಡಿ ಡಿಸೈನ್ ಮಾಡಿರುವಂಥದ್ದು ಗ್ರಿಲ್ನಲ್ಲಿ. ಸೀಲಿಂಗಲ್ಲಿ ನೋಡೋದಾದರೆ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಡಿಸೈನರ್ ಲೈಟ್ಸ್ ಹಾಕಿದ್ದಾರೆ. ಇದು ಬಂದು ನಿಮಗೆ ಮೈನ್ ಡೋರ್ ಬರುವಂಥದ್ದು. ಪ್ಯೂರ್ ಬರ್ಮಾಟಿಕ್ ಯೂಸ್ ಮಾಡಿರುವಂಥ ಮೈನ್ ಡೋರ್ ಸಿಗುತ್ತೆ ನೋಡ್ಬೋದು. ರೋಸ್ವುಡ್ ಪಾಲಿಶ್ ಮಾಡಿರುವಂಥದ್ದು ಮೇನ್ ಡೋರ್ನಲ್ಲಿ. ಮೇನ್ ಡೋರ್ನಲ್ಲಿ ನಿಮಗೆ ಒಂದು ಸೈಡ್ನಲ್ಲಿ ಸಿಂಗಲ್ ಶಟರ್ ವಿಂಡೋ ಸಿಗುತ್ತೆ, ಮೇಲೆ ಫಿಕ್ಸೆಡ್ ಕೊಟ್ಟಿದ್ದಾರೆ. ಈ ಕಡೆ ನಿಮಗೆ ಕಾರ್ನರಲ್ಲಿ ಮೈನ್ ಡೋರ್ ಬರೋವಂಥದ್ದು. ಹಾಗೆ ಇಲ್ಲಿ ಕೂಡ ನಿಮಗೆಲ್ಲ ಬ್ರಾಸ್ ಶೀಟ್ಸ್ ಯೂಸ್ ಮಾಡಿರೋವಂಥದ್ದು. ಇದೆಲ್ಲ ನಿಮಗೆ ಬ್ರಾಸ್ ಶೀಟ್ಸ್ ಬರುವಂಥದ್ದು, ಬ್ರಾಸ್ ಬರುವಂಥದ್ದು ಇದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಮೊದಲು ಆಪೋಸಿಟಲ್ಲೇ ಡೋರ್ ಆಪೋಸಿಟಲ್ಲೇ ಲಿಫ್ಟ್ ಏರಿಯಾ ಸಿಗುತ್ತೆ. ಬಲಕ್ಕೆ ತಿರುಗಿದ್ರೆ ನಮಗೆ ಲಿವಿಂಗ್ ಏರಿಯಾ ಸಿಗೋವಂಥದ್ದು ನೋಡ್ಬೋದು. ಲಿವಿಂಗ್ ಏರಿಯಾ ಸಿಗೋವಂಥದ್ದು ಇಲ್ಲಿ ಇದೆಲ್ಲ ನೋಡ್ಬೋದು ನೀವು. ಗ್ಲಾಸ್ ಹಾಕಿರೋವಂಥದ್ದು ಇಂಟೀರಿಯರ್ ಡಿಸೈನಲ್ಲಿ.
ಫರ್ನಿಚರ್ ಇದೆ, ಗ್ಲಾಸ್ ಹಾಕಿರೋಂಥದ್ದು, ಡಿಸೈನರ್ ಲೈಟ್ ಕೂಡ ಹಾಕಿದ್ದಾರೆ. ರಾಫ್ಟರ್ ಶೀಟ್ಸ್ ಎಲ್ಲ ಯೂಸ್ ಮಾಡಿರೋವಂಥದ್ದು. ಇಲ್ಲಿ ಈ ಕಡೆ ಬಂದರೆ ನಮಗೆ ಅಕ್ರಾಲಿಕ್ ಶೀಟ್ಸ್ ಹಾಗೆ ವಿನಿಯರ್ ಯೂಸ್ ಮಾಡಿರೋಂಥ ಟಿ ವಿ ಕ್ಯಾಬಿನೆಟ್ ಸಿಗುತ್ತೆ. ಇದು ಒಂದು ಟಿ ವಿ ಕ್ಯಾಬಿನೆಟ್ ಬರುವಂಥದ್ದು. ಇಲ್ಲಿ ನೋಡ್ಬೋದು ನೀವು, ಇಲ್ಲೂ ಕೂಡ ಡಿಸೈನರ್ ಲೈಟ್ಸ್ ಹಾಕಿದ್ದಾರೆ. ಇದು ಬಂದು ನಿಮಗೆ ವಿನಿಯರ್ನಲ್ಲಿ ಮಾಡಿರುವಂಥದ್ದು. ಇದು ನೋಡ್ಬೋದು, ಇದು ಬಂದು ವಿನಿಯರ್ನಲ್ಲಿ ಮಾಡಿರುವಂಥದ್ದು. ಸೀಲಿಂಗಲ್ಲಿ ಕೂಡ ನಿಮಗೆ ರಾಫ್ಟರ್ ಶೀಟ್ ಯೂಸ್ ಮಾಡಿರುವಂಥದ್ದು. ಹಾಗೆ ಲಿವಿಂಗಲ್ಲಿ ನಿಮಗೆ ಒಂದು 4 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಲಿವಿಂಗ್ ಸೀಲಿಂಗಲ್ಲಿ ನೋಡೋದಾದರೆ POP ಮತ್ತು ವಿನಿಯರ್ ಯೂಸ್ ಮಾಡಿ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ಸೆಂಟರ್ನಲ್ಲಿ ಬಂದು ನಿಮಗೆ ಟೆಕ್ಸ್ಚರ್ ಪೇಂಟ್ ಮಾಡಿರುವಂಥದ್ದು. ಇದು ಟೆಕ್ಸ್ಚರ್ ಪೇಂಟ್ ಮಾಡಿರುವಂಥದ್ದು. ಈ ವಾಲ್ನಲ್ಲೂ ನಿಮಗೆ ವಿನಿಯರ್ ಕ್ಲಾಡಿಂಗ್ ಬರುವಂಥದ್ದು. ಇನ್ನು ಇದು ಫಿನಿಶ್ ಆಗಿಲ್ಲ. ಈ ಲಿವಿಂಗ್ ಬ್ಯಾಕ್ ಸೈಡಲ್ಲೇ ನಮಗೆ ಮತ್ತೆ ಒಂದು ರೂಮ್ ಸಿಗೋವಂಥದ್ದು. ಇಲ್ಲೂ ಕೂಡ ಎಲ್ಲ 8 ಫೀಟ್ನ ವಾಸ್ಕಲ್ ಸಿಗುತ್ತೆ, ಟೀಕುಡ್ ವಾಸ್ಕಲ್. ಇಲ್ಲಿ ನಿಮಗೆ ಒಂದು ಗ್ರೌಂಡ್ ಫ್ಲೋರ್ನಲ್ಲಿ ಒಂದು ಪೇರೆಂಟ್ ರೂಮ್ ಸಿಗುವಂಥದ್ದು. ಈ ರೂಮ್ನಲ್ಲಿ ನಿಮಗೆ 2 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ, 2 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುವಂಥದ್ದು, ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಇಲ್ಲಿ ಕೂತ್ಕೊಳ್ಳೋದಕ್ಕೆ ಒಂದು ಸ್ಪೇಸ್ ಮಾಡಿರೋವಂಥದ್ದು, ಸಿಟ್ಔಟ್ ಮಾಡಿರೋವಂಥದ್ದು ಇಲ್ಲಿ ವಿಂಡೋ ಹತ್ರ. ಅದರ ಮೇಲೆ ನಿಮಗೆ ಲಾಫ್ಟ್ ಸಿಗುವಂಥದ್ದು. ಸೀಲಿಂಗಲ್ಲಿ ನೋಡೋದಾದರೆ ನೀವು ಸೀಲಿಂಗಲ್ಲಿ POPಯಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಪ್ರೊಫೈಲ್ ಲೈಟ್ಸ್ ಹಾಕಿರೋವಂಥದ್ದು. ಹಾಗೆ ಈ ರೂಮ್ನಲ್ಲಿ ನಿಮಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುವಂಥದ್ದು. ನೋಡ್ಬೋದು ನೀವು, ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಎಲ್ಲ ಆಲ್ಮೋಸ್ಟ್ 8 ಫೀಟ್ ಟೈಲಿಂಗ್ ಮಾಡಿರುವಂಥದ್ದು ಇಲ್ಲಿ ಬಾತ್ರೂಮ್ಸಲ್ಲಿ. ಇಲ್ಲಿಂದ ಹೊರಗೆ ಬಂದರೆ ನಮಗೆ ಆಗಲೇ ಹೇಳಿದಾಗೆ ಡೋರ್ ಆಪೋಸಿಟ್ನಲ್ಲಿ ಲಿಫ್ಟ್ ಏರಿಯಾ ಸಿಗುತ್ತೆ. ಇಲ್ಲಿ ಲಿಫ್ಟ್ ಏರಿಯಾ ಬರುವಂಥದ್ದು. ಲಿಫ್ಟ್ ಏರಿಯಾ ಸೈಡಲ್ಲಿ ಕೂಡ ನಿಮಗೆ SS ಟ್ಯೂಬ್ ಯೂಸ್ ಮಾಡಿ ಇಂಟೀರಿಯರ್ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ಲಿಫ್ಟ್ ಏರಿಯಾ ಫ್ರಂಟ್ ವಾಲ್ ಬಂದು ಇಟಾಲಿಯನ್ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ಇಟಾಲಿಯನ್ ಮಾರ್ಬಲ್ಲೇ ಯೂಸ್ ಮಾಡಿರುವಂಥದ್ದು. ಇಲ್ಲೊಂದು ನಿಮಗೆ ಝೂಮರ್ ಲೈಟ್ ಹಾಕಿರುವಂಥದ್ದು ಇಲ್ಲಿ ಡೋರ್ ಆಪೋಸಿಟ್ನಲ್ಲಿ. ಹಾಗೆ ಈ ಆರ್ಚ್ನಲ್ಲಿ ನಾವು ಒಳಗೆ ಹೋದರೆ ನಮಗೆ ಕಿಚನ್ ಮತ್ತು ಪೂಜಾ ರೂಮ್ ಸಿಗುವಂಥದ್ದು. ಇಲ್ಲಿ ಬಂದು ನಿಮಗೆ ಕಿಚನ್ ಏರಿಯಾ ಸಿಗುತ್ತೆ, ಓಪನ್ ಕಿಚನ್ ಏರಿಯಾ ಸಿಗುವಂಥದ್ದು. ಕಿಚನ್ ಏರಿಯಾ ಬಾಟಮ್ ಕ್ಯಾಬಿನೆಟ್ಸಲ್ಲಿ ನಿಮಗೆ 5 ಟ್ಯಾಂಡಮ್ ಬಾಕ್ಸ್ ಸಿಗುತ್ತೆ, ಒಂದು ಪುಲ್ಔಟ್ ಸಿಗುವಂಥದ್ದು. ಸ್ಲ್ಯಾಬ್ನಲ್ಲಿ ಬಂದು 20 mm ಗ್ರಾನೈಟ್ ಸ್ಲ್ಯಾಬ್ ಹಾಕಿದ್ದಾರೆ. ಹಾಗೆ ನಿಮಗೆ ಇಲ್ಲೊಂದು ಇಂಪೋರ್ಟೆಡ್ ಸಿಂಕ್ ಹಾಕಿರುವಂಥದ್ದು ನೋಡ್ಬೋದು ನೀವು. ಪುಲ್ಔಟ್ ಬರುತ್ತೆ, ಇದನ್ನು ಯೂಸ್ ಮಾಡುವಂಥದ್ದು. ಹಾಗೆ ಈ ಕಡೆ ಕೂಡ ನಿಮಗೆ ಕ್ಯಾಬಿನೆಟ್ಸ್ ಮಾಡಿರುವಂಥದ್ದು ಇಲ್ಲಿ ಕಿಚನ್ನಲ್ಲಿ. ಇಲ್ಲಿ ನಿಮಗೆ ಒಂದು ಪ್ಯಾಂಟ್ರಿ ಯೂನಿಟ್ ಕೂಡ ಸಿಗುತ್ತೆ, ನೋಡ್ಬೋದು. ಒಂದು ಪ್ಯಾಂಟ್ರಿ ಯೂನಿಟ್ ಸಿಗುವಂಥದ್ದು ಇಲ್ಲಿ. ವಾಲ್ ಟೈಲಲ್ಲಿ ಬಂದು ವೆಟ್ರಿಫೈಡ್ ಟೈಲ್ ಹಾಕಿರುವಂಥದ್ದು ಕಿಚನ್ ವಾಲ್ ಟೈಲಿಂಗಲ್ಲಿ. ಹಾಗೆ ಟಾಪ್ ಕ್ಯಾಬಿನೆಟ್ಸಲ್ಲಿ ನಿಮಗೆ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿದ್ದಾರೆ, ಅಲ್ಯೂಮಿನಿಯಂ ಪ್ರೊಫೈಲ್ಸ್ ಯೂಸ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ಲಾಫ್ಟ್ ಕೂಡ ಮಾಡಿರುವಂಥದ್ದು. ಈ ಕಡೆ ನಿಮಗೆ ವಿಂಡೋ ಕೊಟ್ಟಿದ್ದಾರೆ ಮೇಲೆ. ಸನ್ಲೈಟ್ ನಿಮಗೆ ತುಂಬ ಚೆನ್ನಾಗಿದೆ ಕಿಚನಲ್ಲಿ. ಮೇಲೆ ವಿಂಡೋ, ದೊಡ್ಡ ವಿಂಡೋ ಕೊಟ್ಟಿರೋದ್ರಿಂದ ಫಿಕ್ಸೆಡ್ ವಿಂಡೋ ಕೊಟ್ಟಿರೋಂಥದ್ದು. ಇದೊಂದು ಮಾತ್ರ ನಿಮಗೆ ಸಿಂಗಲ್ ಶಟರ್ ವಿಂಡೋ ಕೊಟ್ಟಿರೋಂಥದ್ದು, ಓಪನ್ ಟೈಪ್ ವಿಂಡೋ. ಹಾಗೆ ಇಲ್ಲೂ ಕೂಡ ನಿಮಗೆ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ಚಾರ್ಕೋಲ್ ಶೀಟ್ ಯೂಸ್ ಮಾಡಿ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಡಿಸೈನರ್ ಲೈಟ್ ಹಾಕಿದ್ದಾರೆ. ಹಾಗೆ ನಿಮಗೆ ಕಿಚನ್ನಲ್ಲಿ ಯುಟಿಲಿಟಿ ಸ್ಪೇಸ್ ಕೂಡ ಸಿಗುತ್ತೆ ಈ ಕಡೆ. ಇಲ್ಲಿ ನಾವು ಹೊರಗೆ ಬಂದರೆ ನಮಗೆ ಕಿಚನ್ ಯುಟಿಲಿಟಿ ಸ್ಪೇಸ್ ಸಿಗುವಂಥದ್ದು. ಇಲ್ಲೂ ಕೂಡ ಫ್ಲೋರಿಂಗ್ನಲ್ಲಿ ಲೆದರ್ ಫಿನಿಶ್ ಗ್ರಾನೈಟ್ ಹಾಕಿದ್ದಾರೆ. ಸ್ಲ್ಯಾಬ್ ಬಂದು ಗ್ರಾನೈಟ್ನಲ್ಲೇ ಮಾಡಿರುವಂಥದ್ದು, ಸಿಂಕ್ ಮತ್ತು ಸ್ಲ್ಯಾಬ್. ಇಲ್ಲೂ ಕೂಡ 8 ಫೀಟ್ವರೆಗೂ ನಿಮಗೆ ವಾಲ್ ಟೈಲಿಂಗ್ ಮಾಡಿರುವಂಥದ್ದು. ಈ ಕಡೆ ಕೂಡ ನಿಮಗೆ ಸ್ಲ್ಯಾಬ್ ಕೊಟ್ಟಿದ್ದಾರೆ ಐಟಮ್ಸ್ ಇಡೋದಕ್ಕೆ. ಮೇಲೆ ಒಂದು ಸ್ಟೋರೇಜ್ ಬಾಕ್ಸ್ ಕೂಡ ಕೊಟ್ಟಿರುವಂಥದ್ದು. ಈ ಕಡೆ ಕೂಡ ಸ್ಟೋರೇಜ್ ಬಾಕ್ಸ್ ಕೊಟ್ಟಿದ್ದಾರೆ, ವುಡ್ ವರ್ಕಲ್ಲಿ ಮಾಡಿರುವಂಥದ್ದು. ಹಾಗೆ ಪೂರ್ತಿ ಯುಟಿಲಿಟಿ ಏರಿಯಾ ನಿಮಗೆ MS ಟ್ಯೂಬ್ಸಿಂದ ಗ್ರಿಲ್ ಮಾಡಿ ಕವರ್ ಮಾಡಿರುವಂಥದ್ದು ಸೇಫ್ಟಿಗೋಸ್ಕರ. ಕಿಚನ್ ಕೂಡ ತುಂಬ ದೊಡ್ಡದಾಗಿದೆ, ಒಳ್ಳೆ ಸ್ಪೇಷಿಯಸ್ ಆಗಿರುವಂಥದ್ದು. ಪೂರ್ತಿ ಮನೆಯ ಫ್ಲೋರಿಂಗ್ನಲ್ಲಿ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು.
ಕಿಚನ್ ಪಕ್ಕದಲ್ಲೇ ನಮಗೆ ಡೈನಿಂಗ್ ಏರಿಯಾ ಸಿಗುತ್ತೆ. ಇದು ಬಂದು ಡೈನಿಂಗ್ ಏರಿಯಾ ಬರುವಂಥದ್ದು. ಡೈನಿಂಗ್ ಏರಿಯಲ್ಲಿ ಕೂಡ ನಿಮಗೆ 3 ಶೇಟರ್ನ ಒಂದು ಟೀಕುಡ್ ವಿಂಡೋ ಸಿಗುತ್ತೆ. ಸೀಲಿಂಗಲ್ಲಿ ಬಂದು ವಿನಿಯರ್ ಮತ್ತು POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಈ ಕಡೆ ನಿಮಗೆ ರಾಫ್ಟರ್ ಶೀಟ್ ಹಾಗೆ ಮಿರರ್ ಗ್ಲಾಸ್ ಯೂಸ್ ಮಾಡಿ ಇಂಟೀರಿಯರ್ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ಇದು ಬಂದು ನಿಮಗೆ ಪೂಜಾ ವಾಲ್ಗೆ ಮಾಡಿರುವಂಥದ್ದು. ಇದು ಈ ಕಡೆ ಬಂದರೆ ನಮಗೆ ದೇವಮೂಲೆ ಕರೆಕ್ಟಾಗಿ ಪೂಜಾ ರೂಮ್ ಸಿಗುವಂಥದ್ದು. ಇಲ್ಲೂ ಕೂಡ ನೋಡ್ಬೋದು POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಇಲ್ಲೂ ಕೂಡ ಒಂದು ಸಿಂಗಲ್ ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಇದು ಬಂದು ನಿಮಗೆ ಪೂಜಾ ರೂಮ್ ಬರುವಂಥದ್ದು ನೋಡ್ಬೋದು. ಪೂಜಾ ರೂಮ್ ಆರ್ಚ್ ಕೂಡ ನಿಮಗೆ ಟೀಕುಡ್ನಲ್ಲಿ ಕಾರ್ವಿಂಗ್ ಮಾಡಿರುವಂಥದ್ದು. ಡೋರ್ಸ್ ಕೂಡ ನಿಮಗೆ ಡೋರ್ ಮತ್ತು ವಾಸ್ಕಲ್ ಕೂಡ ಟೀಕುಡ್ನಲ್ಲೇ ಬರುವಂಥದ್ದು ನೋಡ್ಬೋದು. ಡೋರ್ನ ವ್ಯೂ ಒಂದ್ಸಲಿ ನೋಡ್ಕೊಳ್ಳಿ ಹೇಗಿದೆ ಅಂತ. ಕಾರ್ವಿಂಗ್ ಆರ್ಚ್ ಬರುತ್ತೆ. ಟೀಕುಡ್ನ ವಾಸ್ಕಲ್ಲಾಗೆ ಡೋರ್ ಬರುವಂಥದ್ದು. C ಶೇಪ್ ಫ್ರೇಮ್ ಮಾಡಿ ಇಚಿಂಗ್ ಮಾಡಿರುವಂಥ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು ಇಚಿಂಗ್ ಮಾಡಿರುವಂಥ ಟಫ್ ಆ್ಯಂಡ್ ಗ್ಲಾಸ್ ಹಾಕಿದ್ದಾರೆ ಡೋರ್ನಲ್ಲಿ. ಪೂಜಾ ರೂಮ್ ಫ್ಲೋರಿಂಗಲ್ಲಿ ಬಂದು ಗ್ಯಾಲಕ್ಸಿ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು ಫ್ಲೋರಿಂಗ್ನಲ್ಲಿ. ಸ್ಲ್ಯಾಬಲ್ಲಿ ಬಂದು ಸೇಮ್ ಗ್ಯಾಲಕ್ಸಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಸ್ಲ್ಯಾಬ್ನಲ್ಲಿ. ವಾಲ್ನಲ್ಲಿ ಬಂದು ಟೈಲ್ ಇಟಾಲಿಯನ್ ಮಾರ್ಬಲ್ ಫಿನಿಶಿಂಗ್ ಮೆಟ್ರಿಫೈಡ್ ಟೈಲ್ ಹಾಕಿರುವಂಥದ್ದು. ಇಲ್ಲಿ ಬ್ಯಾಕ್ ಲೈಟಿಂಗ್ ಮಾಡಿರುವಂಥದ್ದು. ಮೇಲೆ ನೋಡಿದ್ರೆ ನಿಮಗೆ CNC ಕಟಿಂಗ್ ಸನ್ಬೋರ್ಡ್ ಶೀಟ್ ಹಾಕಿ ಲೈಟಿಂಗ್ ಮಾಡಿರುವಂಥದ್ದು, ಬ್ಯಾಕ್ ಲೈಟಿಂಗ್ ಮಾಡಿರುವಂಥದ್ದು. ಓಕೆ, ನಿಮಗೆ ಈ ಥರ ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಸೆಂಟರ್ನಲ್ಲಿ ಒಂದು ಡಿಸೈನರ್ ಲೈಟ್ ಹಾಕಿರುವಂಥದ್ದು. ಇಲ್ಲಿಂದ ನಾವು ಮತ್ತೆ ಲಿವಿಂಗ್ ಕಡೆ ಹೊರಗೆ ಬಂದರೆ ಲಿಫ್ಟ್ ಏರಿಯಾ ಪಕ್ಕದಲ್ಲೇ ನಮಗೆ ಸ್ಟೇರ್ ಕೇಸ್ ಕೂಡ ಸಿಗುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಕೂಡ ಸೇಮ್ ಫ್ಲೋರಿಂಗಲ್ಲಿ ಯೂಸ್ ಮಾಡಿರುವಂಥ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಲಿಫ್ಟ್ ಆಗಲೇ ಆಪರೇಟಿಂಗಲ್ಲಿ ಇರುವಂಥದ್ದು. ಲಿಫ್ಟ್ನಲ್ಲೇ ಮೇಲೆ ಹೋಗಿ ನೋಡೋಣ. ಲಿಫ್ಟ್ ಕೂಡ ಒಂದು ವ್ಯೂ ನೋಡ್ಬೋದು ನೀವೀಗ. ಪೂರ್ತಿ SS ಯೂಸ್ ಮಾಡಿರುವಂಥದ್ದು ಲಿಫ್ಟ್ನಲ್ಲಿ ನೋಡ್ಬೋದು. ಮೇಲ್ಗಡೆ ಕೂಡ ನಿಮಗೆ SS ನಲ್ಲೇ ಡಿಸೈನ್ ಮಾಡಿದ್ದಾರೆ. ಲೋಟಸ್ ಟೈಪ್ ಡಿಸೈನ್ ಮಾಡಿರುವಂಥದ್ದು. ಲೈಟ್ ಸಿಗುತ್ತೆ, ಲೈಟ್ ಸಿಗುವಂಥದ್ದು. ಹಾಗೆ ಫ್ಯಾನ್ ಕೂಡ ಸಿಗುವಂಥದ್ದು ಲಿಫ್ಟ್ ಏರಿಯಾನಲ್ಲಿ. ಲಿಫ್ಟ್ನ ಒಳಗಡೆ ಗ್ಲಾಸ್ ಡೋರ್ಸ್ ಬರುವಂಥದ್ದು ನಿಮಗೆ ಲಿಫ್ಟ್ನಲ್ಲಿ. ಇಲ್ಲಿಂದ ನಾವು ಸೆಕೆಂಡ್ ಫ್ಲೋರ್ಗೆ ಲಿಫ್ಟ್ನಲ್ಲೇ ಹೋಗಿ ನೋಡ್ಬೋದು. ಲಿಫ್ಟ್ ಆಪರೇಟಿಂಗ್ ಕೂಡ ನಿಮಗೆ ಗೊತ್ತಾಗುವಂಥದ್ದು. ಇಲ್ಲಿ ಸೆಕೆಂಡ್ ಫ್ಲೋರ್ನಲ್ಲಿ ನಾವು ಹೊರಗೆ ಬಂದರೆ ಮೊದಲು ನಮಗೆ ಒಂದು ಲಿವಿಂಗ್ ಏರಿಯಾ ಸಿಗುತ್ತೆ. ಇಲ್ಲಿ ನಿಮಗೆ ಓಪನ್ ಕೊಟ್ಟಿದ್ದಂಥದ್ದು, ಡೋರ್ ಆಪೋಸಿಟ್ನಲ್ಲಿ ಓಪನ್ ಕೊಟ್ಟಿರುವಂಥದ್ದು. ಕೆಳಗಡೆ ನಿಮಗೆ ಮೇನ್ ಡೋರ್ ಸಿಗುವಂಥದ್ದು. ಇಲ್ಲೂ ಕೂಡ ನಿಮಗೆ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿದ್ದಾರೆ. ಶೋ ಪೀಸಸ್ ಇಡೋದಕ್ಕೆ ಒಂದು ಪ್ರೊವಿಷನ್ ಮಾಡಿರುವಂಥದ್ದು. ವಿನಿಯರ್ನಲ್ಲೇ ಮಾಡಿರುವಂಥದ್ದು. ಇದು ಕೂಡ ನಿಮಗೆ ಇದೆಲ್ಲ ನಿಮಗೆ ವಿನಿಯರ್ನಲ್ಲಿ ಮಾಡಿರುವಂಥದ್ದು, ಪಾಲಿಶ್ಡ್ ವಿನಿಯರ್ನಲ್ಲಿ. ಹಾಗೆ ಒಂದು 2 ಶೇಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಡಿಸೈನರ್ ಲೈಟ್ ಹಾಕಿದ್ದಾರೆ. ಈ ವಾಲ್ನಲ್ಲಿ ಬಂದು ಪ್ರೊಫೈಲ್ ಶೀಟ್ ಯೂಸ್ ಮಾಡಿ ಗ್ಲಾಸ್ ಮಿರರ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ಡಿಸೈನರ್ ಮಿರರ್ ಗ್ಲಾಸ್ ಹಾಕಿರುವಂಥದ್ದು. ಇಲ್ಲೂ ಕೂಡ ನಿಮಗೆ ಲಿಫ್ಟ್ ಏರಿಯಾನಲ್ಲಿ ಮಾರ್ಬಲ್ ಕ್ಲಾಡಿಂಗ್ ಬರುತ್ತೆ ಪಿಂಕ್ ವಾಲ್ನಲ್ಲಿ. ಸೀಲಿಂಗಲ್ಲಿ ನೋಡೋದಾದರೆ ವಿನಿಯರ್ ಮತ್ತು POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಝೂಮರ್ ಲೈಟ್ ಹಾಕಿರುವಂಥದ್ದು. ಇಲ್ಲಿ ಸನ್ಲೈಟ್ಗೋಸ್ಕರ ನಿಮಗೆ ಪೂರ್ತಿ ಓಪನ್ ಕೊಟ್ಟಿರುವಂಥದ್ದು. ಮೇಲೆ ಬಂದು ನಿಮಗೆ MS ಗ್ರಿಲ್ ಮಾಡಿ ಅದ್ರ ಮೇಲೆ ಟಫ್ ಆ್ಯಂಡ್ ಗ್ಲಾಸ್ ಹಾಕಿದ್ದಾರೆ. ಇಲ್ಲೂ ಕೂಡ ಸೀಲಿಂಗಲ್ಲಿ ಟೆಕ್ಸ್ಚರ್ ಪೇಂಟಿಂಗ್ ಮಾಡಿರುವಂಥದ್ದು. ಇದು ಟೆಕ್ಸ್ಚರ್ ಪೇಂಟಿಂಗ್ ಮಾಡಿರುವಂಥದ್ದು. ಈ ಫ್ಲೋರ್ನಲ್ಲಿ ನಮಗೆ 2 ರೂಮ್ಗಳು ಸಿಗುತ್ತೆ. ಮೊದಲು ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ ಬನ್ನಿ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುವಂಥದ್ದು. ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಒಂದು 3 ಶೇಟರ್ ಹಾಗೆ ಒಂದು 2 ಶೇಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ವಿನಿಯರ್ನಲ್ಲಿ ಮಾಡಿರುವಂಥ ಕಾಟ್ ಸಿಗುವಂಥದ್ದು, ಕಿಂಗ್ ಸೈಜ್ ಕಾಟ್ ಸಿಗುವಂಥದ್ದು. ಹೆಡ್ ಬೋರ್ಡ್ ಸಿಗುತ್ತೆ, ಕುಷನ್ಡ್ ಹೆಡ್ ಬೋರ್ಡ್. ನಿಮಗೆ ಲೆದರ್ನಲ್ಲಿ ಮಾಡಿರುವಂಥ ಕುಷನ್ ಹೆಡ್ ಬೋರ್ಡ್ ಸಿಗುತ್ತೆ.
ಸೀಲಿಂಗ್ನಲ್ಲಿ ಬಂದು ಚಾರ್ಕೋಲ್ ಶೀಟಿಂದ ಮಾಡಿರುವಂಥ ಫಾಲ್ ಸೀಲಿಂಗ್ ಸಿಗುವಂಥದ್ದು ಇಲ್ಲಿ ಕಾಟ್ ಮೇಲ್ಗಡೆ. ಕಾಟ್ನ ಎರಡು ಕಡೆ ನಿಮಗೆ POP ಇಂದ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ. ಪ್ರೊಫೈಲ್ ಲೈಟ್ಸ್ ಹಾಕಿದ್ದಾರೆ ಇಲ್ಲಿ. ಹಾಗೆ ಇಲ್ಲಿ ವಿಂಡೋ ಹತ್ರ ನಿಮಗೆ ಒಂದು ಸಿಟ್ಔಟ್ ಕೊಟ್ಟಿರುವಂಥದ್ದು. ವಾರ್ಡ್ರೋಬ್ ಬಗ್ಗೆ ನೋಡೋದಾದ್ರೆ 2 ಡೋರ್ನ ಆರಿಸ್ಟೋ ವಾರ್ಡ್ರೋಬ್ ಸಿಗುವಂಥದ್ದು. ಲ್ಯಾಕರ್ಡ್ ಗ್ಲಾಸ್ ಯೂಸ್ ಮಾಡಿರುವಂಥ ವಾರ್ಡ್ರೋಬ್ ಸಿಗುತ್ತೆ. 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಕೆಳಗಡೆ ನಿಮಗೆ 4 ಡ್ರಾಯರ್ಗಳು ಕೊಟ್ಟಿರುವಂಥದ್ದು. ಇಲ್ಲೂ ಕೂಡ ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಈ ಕಡೆ ನಿಮಗೆ ವಾರ್ಡ್ರೋಬ್ ಪಕ್ಕದಲ್ಲಿ ವಿಂಡೋ ಕೊಟ್ಟು ಅದ್ರ ಪಕ್ಕದಲ್ಲಿ ನಮಗೆ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ. ಇದು ಬಂದು ನಿಮಗೆ ಡ್ರೆಸ್ಸಿಂಗ್ ಮಿರರ್ ಬರುವಂಥದ್ದು. ಲೈಟಿಂಗ್ ಕೂಡ ಇರುತ್ತೆ ಡ್ರೆಸ್ಸಿಂಗ್ ಮಿರರಲ್ಲಿ. ಹಾಗೆ ಅದರ ಪಕ್ಕದಲ್ಲೇ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಕಾಟ್ ಆಪೋಸಿಟ್ ಕಾರ್ನಲ್ಲಿ ನಮಗೆ TV ಕ್ಯಾಬಿನೆಟ್ ಕೊಟ್ಟಿರುವಂಥದ್ದು. ಇಲ್ಲಿ ನಿಮಗೆ ಫ್ಲವರ್ ಡಿಸೈನ್ ಕಾಣ್ತಾ ಇರೋದು ವಾಲ್ನಲ್ಲಿ. ಇದು ಪೂರ್ತಿ ನಿಮಗೆ ಟೆಕ್ಸ್ಚರ್ ಪೇಂಟ್ ಮಾಡಿರುವಂಥದ್ದು. ಇದು ಚೆನ್ನಾಗಿದೆ, ಟೆಕ್ಸ್ಚರ್ ಪೇಂಟಿಂಗಲ್ಲಿ ಮಾಡಿರುವಂಥದ್ದು. ಇದು ವಾಲ್ಪೇಪರ್ ಅಲ್ಲ. ಹಾಗೆ ಈ ರೂಮ್ನಲ್ಲಿ ನಿಮಗೆ ಬಾಲ್ಕನಿ ಕೂಡ ಸಿಗುವಂಥದ್ದು. ಇಲ್ಲಿ ನಿಮಗೆ ಬಾಲ್ಕನಿ ಸಿಗುತ್ತೆ. ವೆಸ್ಟ್ ಫೇಸಿಂಗ್ ರೋಡ್ ಸೈಡ್ ಬರುವಂಥ ಬಾಲ್ಕನಿ ಇದು. ಇದು ಬಂದು ನಿಮಗೆ ಬಾಲ್ಕನಿನಲ್ಲಿ ರೈಲಿಂಗ್ಸ್ ಬಂದು SS ಟ್ಯೂಬ್ ಆಗಿ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿ ಮಾಡಿರುವಂಥದ್ದು. ಫ್ಲೋರಿಂಗಲ್ಲಿ ಸೇಮ್ ಲೆದರ್ ಫಿನಿಶ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವಾಲ್ನಲ್ಲಿ ಬಂದು ಟೈಲ್ ಕ್ಲಾಡಿಂಗ್ ಮಾಡಿ ಸೀಲಿಂಗಲ್ಲಿ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಒಂದು ಡಿಸೈನರ್ ಲೈಟ್ ಹಾಕಿರುವಂಥದ್ದು ಇಲ್ಲಿ. ಹಾಗೆ ಇದರ ಪಕ್ಕದಲ್ಲೇ ನಮಗೆ ಅಟ್ಯಾಚ್ ವಾಶ್ರೂಮ್ ಸಿಗುತ್ತೆ. ಇಲ್ಲೂ ಕೂಡ ವಾಶ್ರೂಮ್ ಫ್ಲೋರಿಂಗ್ನಲ್ಲಿ ಬಂದು ಲೆದರ್ ಫಿನಿಶ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವಾಲ್ನಲ್ಲಿ ಬಂದು 10 ಫೀಟ್ ಪೂರ್ತಿ ರೂಫ್ ಹೈಟ್ವರೆಗೂ ನಿಮಗೆ ಇಟಾಲಿಯನ್ ಮಾರ್ಬಲ್ ಫಿನಿಶಿಂಗ್ ಇರುವಂಥ ಪೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಬಾತ್ರೂಮ್ ಫಿಟ್ಟಿಂಗ್ಸ್ ಯಾವುದು ಇನ್ನೂ ಆಗಿಲ್ಲ. ಫಿಟ್ಟಿಂಗ್ಸ್ ಮುಂದೆ ನಿಮಗೆ ಸೇಲ್ ಮಾಡಿದ ಮೇಲೆ ಹಾಕ್ಕೊಡ್ತೀವಿ ಅಂತ ಹೇಳಿರುವಂಥದ್ದು. ಇದೊಂದು ನಿಮಗೆ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸೇ ಹಾಕ್ತೀವಿ ಅಂತ ಓನರ್ ಹೇಳಿರುವಂಥದ್ದು. ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದರೆ ಇದ್ರ ಆಪೋಸಿಟಲ್ಲಿ ಲಿಫ್ಟ್ ಏರಿಯಾ ಪಕ್ಕದಲ್ಲಿ ಆ ಕಡೆ ನಮಗೆ ಮತ್ತೊಂದು ರೂಮ್ ಸಿಗುತ್ತೆ. ಈ ರೂಮಲ್ಲಿ ಕೂಡ ನಿಮಗೆ ಫುಲ್ಲಿ ಫರ್ನಿಶ್ ಸಿಗುವಂಥದ್ದು. ಕಾಟ್ ಮಾಡಿದ್ದಾರೆ. ಹೆಡ್ಬೋರ್ಡ್ ಕುಷನ್ ಹೆಡ್ಬೋರ್ಡ್ ಮಾಡಿರುವಂಥದ್ದು. ಇಲ್ಲಿ 2 2 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಈ ವಾಲ್ನಲ್ಲಿ ಬಂದು ನಿಮಗೆ ಟೆಕ್ಸ್ಚರ್ ಪೇಂಟಿಂಗ್ ಮಾಡಿದ್ದಾರೆ. ನೋಡ್ಬೋದು ನೀವು, ಟೆಕ್ಸ್ಚರ್ ಪೇಂಟಿಂಗ್ ಮಾಡಿ ಶೋ ಪೀಸಸ್ ಇಡೋದಕ್ಕೆ ವಿನಿಯರ್ನಲ್ಲಿ ಪ್ರೊವಿಷನ್ ಮಾಡಿರುವಂಥದ್ದು. ಸೀಲಿಂಗಲ್ಲಿ ನೋಡೋದಾದರೆ POP ಮತ್ತು ವಿನಿಯರ್ ಎರಡು ಯೂಸ್ ಮಾಡಿ ಮಾಡಿರುವಂಥ ಫಾಲ್ ಸೀಲಿಂಗ್ ಡಿಸೈನ್ ಸಿಗುತ್ತೆ. ಇಲ್ಲಿ ನೋಡ್ಬೋದು ಆಂಬಿಯೆಂಟ್ ಲೈಟಿಂಗ್ ಮಾಡಿದ್ದಾರೆ. ಕಾಟ್ ಆಪೋಸಿಟ್ ವಾಲ್ನಲ್ಲಿ ನಿಮಗೆ ವಿನಿಯರ್ ಮತ್ತು ಲ್ಯಾಮಿನೇಟ್ ಶೀಟ್ ಯೂಸ್ ಮಾಡಿ ಮಾಡಿರುವಂಥ TV ಕ್ಯಾಬಿನೆಟ್ ಸಿಗುವಂಥದ್ದು. ಹಾಗೆ ಈ ಕಾರ್ನರಲ್ಲಿ ವಿಂಡೋ ಹತ್ರ ನಿಮಗೆ ಸ್ಟಡಿ ಟೇಬಲ್ ಕೂಡ ಕೊಟ್ಟಿರುವಂಥದ್ದು. ಇಲ್ಲಿ ಸ್ಟಡಿ ಟೇಬಲ್ ಹಾಗೆ ಬುಕ್ ರ್ಯಾಕ್. ಡೋರ್ ಬ್ಯಾಕ್ ಸೈಡಲ್ಲಿ ನಮಗೆ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು. ಅಲ್ಯೂಮಿನಿಯಂ ಪ್ರೊಫೈಲ್ ಆಗಿ ಗ್ಲಾಸ್ ಯೂಸ್ ಮಾಡಿ ಮಾಡಿರುವಂಥ ಡೋರ್ಸ್ ಮಾಡಿರುವಂಥದ್ದು. ಈ ಕಡೆ ನಮಗೆ ವಾಕಿನ್ ವಾರ್ಡ್ರೋಬ್ ಹಾಗೆ ವಾಶ್ರೂಮ್ ಸಿಗುವಂಥದ್ದು. ವಾಕಿನ್ ವಾರ್ಡ್ರೋಬಲ್ಲಿ ನಿಮಗೆ 2 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ. ಹಾಗೆ ಇಲ್ಲೂ ಕೂಡ ಒಂದು ಸಿಂಗಲ್ ಶಟರ್ ವಿಂಡೋ ಸಿಗುವಂಥದ್ದು. ವಾರ್ಡ್ರೋಬ್ ಆಪೋಸಿಟಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು ನೋಡ್ಬೋದು. ಇಲ್ಲೂ ಕೂಡ ಎಲ್ಲ 10 ಫೀಟ್ ಟೈಲಿಂಗ್ ಮಾಡಿರುವಂಥದ್ದು. ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದು ಮೇಲೆ ಕಂಟಿನ್ಯೂ ಮಾಡಿದ್ರೆ ಈಗ ಸ್ಟೆಪ್ಸ್ನಲ್ಲಿ ಹೋಗಿ ನೋಡೋಣ. ಸ್ಟೆಪ್ಸಲ್ಲಿ ಕೂಡ ಸೇಮ್ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಹಾಗೆ ಇಲ್ಲೂ ಕೂಡ ನಿಮಗೆ ಸ್ಟೇರ್ ಕೇಸ್ನಲ್ಲಿ ಕೂಡ ವಿಂಡೋಸ್ ಕೊಟ್ಟಿರುವಂಥದ್ದು. ಟೀಕುಡ್ ವಿಂಡೋಸ್ 2 ಶೀಟರ್ ವಿಂಡೋಸ್ ಕೊಟ್ಟಿದ್ದಾರೆ ಸನ್ಲೈಟ್ಗೋಸ್ಕರ. ಇಲ್ಲಿ ನಾವು ಮೇಲೆ ಬಂದರೆ 3rd ಫ್ಲೋರ್ನಲ್ಲಿ ಕೂಡ ನಮಗೆ ಲಿವಿಂಗ್ ಏರಿಯಾ ಸಿಗುವಂಥದ್ದು. ಇಲ್ಲೂ ಕೂಡ POP ಮತ್ತು ವಿನಿಯರ್ನಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಹಾಗೆ ನಿಮಗೆ ಒಂದು ಕೌಂಟರ್ ಕೊಟ್ಟಿರುವಂಥದ್ದು, ಬಾರ್ ಕೌಂಟರ್ ಕೊಟ್ಟಿರುವಂಥದ್ದು. ಡಿಕೋ ಪೇಂಟಿಂಗ್ ಮಾಡಿರುವಂಥ ಫಿನಿಶಿಂಗ್ ಸಿಗುತ್ತೆ. ಇದು ಡಿಕೋ ಪೇಂಟಿಂಗ್ ಮಾಡಿರುವಂಥದ್ದು ವೈಟ್ ಕಲರ್ ಇದು. ಹಾಗೆ ಗ್ಲಾಸ್ ಮಿರರ್ ಹಾಕಿದ್ದಾರೆ. ರಾಫ್ಟರ್ ಶೀಟ್ಸ್ ಹಾಕಿ ಮೇಲ್ಗಡೆ ವಿನಿಯರ್ನಿಂದ ಸ್ಲ್ಯಾಬ್ಸ್ ಮಾಡಿರುವಂಥದ್ದು. ಇಲ್ಲಿ ಒಂದು ಲಿಫ್ಟ್ ಏರಿಯಾ ಸಿಗುತ್ತೆ. ಇಲ್ಲೂ ಕೂಡ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಈ ಫ್ಲೋರ್ನಲ್ಲಿ ಕೂಡ ನಮಗೆ ಒಂದು ರೂಮ್ ಸಿಗುತ್ತೆ. ಈ ರೂಮ್ನಲ್ಲಿ ನಿಮಗೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿರುವಂಥದ್ದು ವುಡನ್ ಫ್ಲೋರಿಂಗ್ ಮಾಡಿದ್ದಾರೆ. ವುಡನ್ ಫ್ಲೋರಿಂಗ್ ಮಾಡಿರುವಂಥದ್ದು, ಟೈಲ್ ಅಲ್ಲ ಇದು, ವುಡನ್ ಫ್ಲೋರಿಂಗ್ ಮಾಡಿರುವಂಥದ್ದು. ಕಾಟ್ಸ್ ಮಾಡಿದ್ದಾರೆ. ಹೆಡ್ಬೋರ್ಡ್ ಕುಷನ್ ಹೆಡ್ಬೋರ್ಡ್ ಮಾಡಿರುವಂಥದ್ದು. ಒಂದು 3 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಈ ಕಡೆ ಒಂದು 2 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ವಾರ್ಡ್ರೋಬ್ ಬಂದು 3 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿ ಕೆಳಗಡೆ 3 ಡ್ರಾಯರ್ಸ್ ಕೊಟ್ಟಿರುವಂಥದ್ದು.
ಹಾಗೆ ವಿಂಡೋ ಪಕ್ಕದಲ್ಲಿ ನಮಗೆ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು, ಇದು ಪೂರ್ತಿ ವಿನಿಯರ್ನಲ್ಲಿ ಮಾಡಿರುವಂಥದ್ದು. ಇದು ಸ್ಟೋರೇಜ್ ಸ್ಪೇಸ್ ಎಲ್ಲ. ಡ್ರೆಸ್ಸಿಂಗ್ ಮಿರರ್ ನಿಮಗೆ ಲೈಟಿಂಗ್ ಬರುವಂಥದ್ದು ಡ್ರೆಸ್ಸಿಂಗ್ ಮಿರರ್ನಲ್ಲಿ ನೋಡ್ಬೋದು. ಈ ಕಡೆಯಿಂದ ಒಂದು ವ್ಯೂ ನೋಡ್ಬೋದು. ಹಾಗೆ ಕಾಟ್ ಆಪೋಸಿಟ್ನಲ್ಲಿ ನಿಮಗೆ ಟಿವಿ ಕ್ಯಾಬಿನೆಟ್ ಸಿಗುತ್ತೆ. ಇದು ಕೂಡ ಎಲ್ಲ ವಿನಿಯರ್ ಯೂಸ್ ಮಾಡಿರುವಂಥ ಟಿವಿ ಕ್ಯಾಬಿನೆಟ್ ಸಿಗುವಂಥದ್ದು. ಕಾಟ್ ವ್ಯೂ ಒಂದ್ಸರಿ ನೋಡ್ಕೊಳ್ಳಿ. ಇದು ಒಂದು ಕಾಟ್ ಬರುವಂಥದ್ದು. ಕಾಟ್ಸ್ ಎಲ್ಲ ನಿಮಗೆ ಮೇಲೆ ಸೀಲಿಂಗಲ್ಲಿ ನೋಡೋದಾದರೆ ವಿನಿಯರ್ ಮತ್ತು POP ಯೂಸ್ ಮಾಡಿ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಈ ಕಡೆ ನಿಮಗೆ CNC ಕಟಿಂಗ್ ಮಾಡಿರೋಂಥ ಸನ್ಬರ್ಡ್ ಯೂಸ್ ಮಾಡಿರೋಂಥದ್ದು ನೋಡ್ಬೋದು. ಪೂರ್ತಿ ಫಾಲ್ ಸೀಲಿಂಗ್ ಬರುತ್ತೆ. ಇದೆಲ್ಲ ಒಂದು ನಿಮಗೆ ವುಡನ್ ಫಿನಿಶಿಂಗ್ ಕಾಣ್ತಾ ಇರೋದಲ್ಲ ವಿನಿಯರ್ ಯೂಸ್ ಮಾಡಿರೋವಂಥದ್ದು. ಹಾಗೆ ಈ ರೂಮ್ನಲ್ಲಿ ಕೂಡ ನಿಮಗೆ ಬಾಲ್ಕನಿ ಸಿಗುತ್ತೆ. ಮಾಸ್ಟರ್ ಬೆಡ್ರೂಮ್ ಮೇಲ್ಗಡೆ ರೂಮಲ್ಲಿ ಕೂಡ ಬಾಲ್ಕನಿ ಸಿಗೋವಂಥದ್ದು. ಸೇಮ್ ಟೈಪ್ನ ಬಾಲ್ಕನಿ ಸಿಗುತ್ತೆ, ಸೇಮ್ ಸೈಜ್. ಇದರ ಪಕ್ಕದಲ್ಲಿ ಅಟ್ಯಾಚ್ ವಾಶ್ರೂಮ್ ಸಿಗುವಂಥದ್ದು. ಇಲ್ಲಿ ಅಟ್ಯಾಚ್ ವಾಶ್ರೂಮ್ ಸಿಗುವಂಥದ್ದು. ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದರೆ ಬಾರ್ ಕೌಂಟರ್ ಪಕ್ಕದಲ್ಲಿ ನಮಗೆ ಡೋರ್ ಕೊಟ್ಟಿದ್ದಾರೆ ಹೊರಗೆ ಹೋಗೋದಕ್ಕೆ, ಸಿಟ್ಔಟ್ ಏರಿಯಾಗೆ ಹೋಗೋದಕ್ಕೆ. ಇದು ಬಂದು ನಿಮಗೆ ಸಿಟ್ಔಟ್ ಏರಿಯಾ ಮಾಡಿರುವಂಥದ್ದು. ಪೂರ್ತಿ MS ಟ್ಯೂಬಿಂದ ಗ್ರಿಲ್ ಮಾಡಿ ಕವರ್ ಮಾಡಿದ್ದಾರೆ. ಹಾಗೆ ಡ್ರೆಸ್ ವರ್ಕ್ ಮಾಡಿ ಕ್ಲೇ ಟೈಲ್ ಹಾಕಿರುವಂಥದ್ದು ನೋಡ್ಬೋದು. ಡ್ರೆಸ್ ವರ್ಕ್ ಮಾಡಿ ಕ್ಲೇ ಟೈಲ್ ಹಾಕಿರುವಂಥದ್ದು. ಇಲ್ಲಿ ಡಿಸೈನರ್ ಲೈಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನೋಡ್ಬೋದು. ಇಲ್ಲಿ ಸ್ವಿಚಸ್ ಸೀಲ್ ಕೊಟ್ಟಿರುವಂಥದ್ದು. ಇದು ಆನ್ ಮಾಡ್ತೀನಿ, ನೋಡ್ಬೋದು. ಇದು ಕೂಡ ಡಿಸೈನರ್ ಲೈಟ್ಸ್ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದು ನಮಗೆ ವಾಷಿಂಗ್ ಏರಿಯಾ ಕೊಟ್ಟಿರುವಂಥದ್ದು. ವಾಷಿಂಗ್ ಮಿಷಿನ್ ಇಡೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ವಾಷಿಂಗ್ ಮಿಷಿನ್ಗೆ ಮತ್ತು ಹ್ಯಾಂಡ್ ವಾಶ್ ಎರಡಕ್ಕೂ ಪ್ರಾವಿಷನ್ ಮಾಡಿರುವಂಥದ್ದು. ಇಲ್ಲಿ ಈ ಕಡೆ ಹ್ಯಾಂಡ್ ವಾಶಿಗೆ ಮಾಡಿದ್ದಾರೆ, ಈ ಕಡೆ ವಾಷಿಂಗ್ ಮಿಷಿನ್ಗೆ ಮಾಡಿರುವಂಥದ್ದು. ಇಲ್ಲೂ ಕೂಡ ಎಲ್ಲ 5 ಫೀಟ್ ಟೈಲಿಂಗ್ ಮಾಡಿದ್ದಾರೆ. ಹಾಗೆ ನಮಗೆ ಈ ಕಡೆ ಕಾರ್ನರಲ್ಲಿ ಮತ್ತೆ MS ಇಂದ ಮಾಡಿರುವಂಥ ಗೇಟ್ ಸಿಗುತ್ತೆ. ಇಲ್ಲಿ ಫಂಟರ್ ಮ್ಯಾಕ್ ಶೀಟ್ ಕೂಡ ಯೂಸ್ ಮಾಡಿದ್ದಾರೆ. ಈ ಗೇಟ್ನಲ್ಲಿ ನಾವು ಹೊರಗೆ ಬಂದರೆ ಇದನ್ನು ಸ್ಟೇರ್ ಕೇಸಲ್ಲಿ ನೋಡೋದಂಥದ್ದು, ಸನ್ಲೈಟ್ಗೋಸ್ಕರ ಮಾಡಿರುವಂಥದ್ದು. ಇಲ್ಲಿ ನಾವು ಹೊರಗೆ ಬಂದರೆ ಇಲ್ಲಿ ಲ್ಯಾಡರ್ ಕೊಟ್ಟಿರುವಂಥದ್ದು. ಇಲ್ಲಿ ಟೆರಸ್ಗೆ ಹೋಗೋದಕ್ಕೆ ಲ್ಯಾಡರ್ ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ಬೋದು. ಸರ್ಕಲ್ ಶೇಪ್ನಲ್ಲಿ ಮಾಡಿರುವಂಥ ಲ್ಯಾಡರ್ ಸಿಗುತ್ತೆ. ಈ ಲ್ಯಾಡರ್ನಲ್ಲಿ ಮೇಲೆ ಬಂದರೆ ನಮಗೆ ಇದು ಬಂದು ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಬರುವಂಥದ್ದು. ಈ ಕಡೆ ನಮಗೆ ಟ್ಯಾಂಕ್ ರೂಮ್ ಬರುತ್ತೆ. ಕೆಳಗಡೆ ಓಪನ್ ಸ್ಪೇಸ್ ಸಿಗುತ್ತೆ. ಇದು ನೀವು ಸ್ಟೋರೇಜ್ಗೋಸ್ಕರ ಯೂಸ್ ಮಾಡ್ಕೋಬೋದು. ರೈಡಿಂಗ್ ಬಂದು ಫ್ರಂಟ್ ರೋಡ್ ಸೈಡ್ಗೆ ವೆಸ್ಟ್ ಫೇಸಿಂಗ್ ಸೈಡ್ನಲ್ಲಿ SS ಟ್ಯೂಬ್ಸ್ ಹಾಗೆ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು ರೈಲಿಂಗಲ್ಲಿ. ಈ ಕಡೆ ನಿಮಗೆ ಪ್ಯಾರಾಫಿಟ್ ವಾಲ್ ಹಾಗೆ ಒಂದು ಪೈಪ್ ರನ್ ಮಾಡಿರುವಂಥದ್ದು, ರೌಂಡ್ ಪೈಪ್ MS ಪೈಪ್ ರನ್ ಮಾಡಿರುವಂಥದ್ದು ರೈಲಿಂಗ್. ಫುಲ್ ಓಪನ್ ಸ್ಪೇಸ್ ಸಿಗುತ್ತೆ ಇಲ್ಲಿ ನಿಮಗೆ. ಇದೇನು ನಿಮಗೆ ಬಟ್ಟೆ ಒಣಗಾಕೋದಕ್ಕೆ ಮಾತ್ರ ಯೂಸ್ ಮಾಡ್ಬೋದು ಅಷ್ಟೇ, ಬೇರೆ ಏನು ರಿಕ್ವೈರ್ಮೆಂಟ್ ಬರೋದಿಲ್ಲ. ಯಾಕಂದರೆ ಸಿಟ್ಔಟ್ ಕೂಡ ಕೆಳಗಡೆನೇ ಕೊಟ್ಟಿರುವಂಥದ್ದು ನಿಮಗೆ. ಈ ಬಿಲ್ಡಿಂಗ್ ಇರೋ ಲೊಕ್ಯಾಲಿಟಿ ಒಂದ್ಸರಿ ನೋಡ್ಕೊಳ್ಳಿ. ಪೂರ್ತಿ ಬಿಲ್ಟಪ್ ಆಗಿರುವಂಥ ಏರಿಯಾ ಇದು. ಬಂದು ನಿಮಗೆ ಕೆಂಗೇರಿನಲ್ಲಿ ಬರುವಂಥದ್ದು, ಕೆಂಗೇರಿ ರೈಲ್ವೆ ಸ್ಟೇಷನ್ ಹತ್ರ ಬರುವಂಥದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಇದೆ. ಹಾಗೆ ರೈಲ್ವೆ ಸ್ಟೇಷನ್ಗೆ, ಮೆಟ್ರೋ ಸ್ಟೇಷನ್ಗೆ ತುಂಬಾ ಹತ್ರ ಇರುವಂಥದ್ದು, ಕೆಂಗೇರಿ ಮೆಟ್ರೋಗೆ ತುಂಬಾ ಹತ್ರ ಇರುವಂಥದ್ದು. ಹಾಗೆ ಇದು ಏಕಾತ ಪ್ರಾಪರ್ಟಿ ಆಗಿರೋದ್ರಿಂದ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲೂ ಲೋನ್ ಆಗುವಂಥದ್ದು. ಈ ಬಿಲ್ಡಿಂಗ್ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಓನರ್ ಬಂದು ಈ ಬಿಲ್ಡಿಂಗ್ಗೆ 3,15,00,000 ಕೋಟ್ ಮಾಡ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ನೀವು ಬಿಲ್ಡಿಂಗ್ ವಿಸಿಟ್ ಮಾಡಿ ಡೈರೆಕ್ಟ್ ಓನರ್ ಜೊತೆ ಸಿಟ್ಟಿಂಗ್ ತಗೊಂಡು ನೆಗೋಷಿಯೇಟ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಾದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.